ಅಖಂಡ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎಂಬ ಭೇದ ಭಾವ ಹೋಗಲಾಡಿಸಲು ಅಂದಿನ 2006ರಲ್ಲಿ ಅಂದಿನ ಮುಖ್ಯಮಂತ್ರಿಯಾದಂಥ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಉಪಮುಖ್ಯಮಂತ್ರಿಯಾದಂಥ ಬಿ.ಎಸ್. ಯಡಿಯೂರಪ್ಪನವರು ಬೆಳಗಾವಿಯಲ್ಲಿ ಒಂದು ಚಳಿಗಾಲದ ಅಧಿವೇಶನವನ್ನು ಪ್ರಾರಂಭ ಮಾಡಿದರು. ಅಷ್ಟೇ ಅಲ್ಲದೆ ಬೆಳಗಾವಿಯ ಸುವರ್ಣಸೌಧವನ್ನು ಕಟ್ಟಿ 2012ರಲ್ಲಿ ಅದನ್ನು ಒಂದು ಲೋಕಾರ್ಪಣೆಯನ್ನು ಸಹ ಗೊಳಿಸಿದರು. ಅಂದಿನಿಂದ ಇಲ್ಲಿವರೆಗೂ ಸುಮಾರು 13 ಚಳಿಗಾಲದ ಅಧಿವೇಶನ ಈ ಬೆಳಗಾವಿಯ ಸುವರ್ಣಸೌಧದಲ್ಲಿ ಆಗಿವೆ. ಆದರೆ ಉತ್ತರ ಕರ್ನಾಟಕದ ಪರವಾಗಿ ಮಾತನಾಡುವವರು ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರ ಮಾತನಾಡುವವರು ಅನೇಕ ಜನ ಸುವರ್ಣಸೌಧ ಚಳಿಗಾಲದ ಅಧಿವೇಶನದಲ್ಲಿ ಮಾತನಾಡಿ ಹೋಗ್ತಾರೆ. ಆದರೆ ಇಲ್ಲಿವರೆಗೂ ಸಹ ಬೆಳಗಾವಿಯ ಸುವರ್ಣಸೌಧದಲ್ಲಿ ಮಾತನಾಡಿದಂಥ ಯಾವ ಚರ್ಚೆಗಳೂ ಸಹ ಅಭಿವೃದ್ಧಿ ಪರವಾಗಿ ಆಗಿಲ್ಲ. ಮಾತಿಗೆ ಮಾತ್ರ ಈ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗಿದೆ. ಆದರೆ ಸುವರ್ಣಸೌಧದಲ್ಲಿ ನಡೆಯುವಂಥ ಚಳಿಗಾಲದ ಅಧಿವೇಶನದಲ್ಲಿ ಮಾತನಾಡಿದಂತೆ ಈ ಸರ್ಕಾರಗಳು ನಡೆದುಕೊಳ್ಳಬೇಕಂತೇಳಿ ಇಲ್ಲಿರುವಂತಹ ಸಾರ್ವಜನಿಕರು ಅನೇಕ ದಿನಗಳಿಂದ ಆಗ್ರಹ ಮಾಡ್ತಾ ಇದ್ದಾರೆ. ವರ್ಷಕ್ಕೆ ಒಮ್ಮೆ ಬಂದಂತ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿ 10 ದಿನ ಮಾತ್ರ ಇಲ್ಲಿ ಬಂದು ಸರ್ಕಾರ ತನ್ನ ಕಾರ್ಯಕಲಾಪಗಳನ್ನು ನಡೆಸಿ ಚರ್ಚೆಯನ್ನು ಮಾಡಿ ಹೋಗುತ್ತೆ. ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯ ಅಂತ ಹೇಳಿ ಈ ಭಾಗದ ಜನ ಹೇಳ್ತಾರೆ. ಹಾಗಾದ್ರೆ ಇಲ್ಲಿರುವಂತಹ ಜನ ಏನ್ ಹೇಳ್ತಾರೆ, ಅವರ ಒಪಿನಿಯನ್ ಹೇಗಿದೆ ಅಂತೇಳಿ ತಿಳ್ಕೊಂಡು ಬನ್ನಿ. ನಾನೀಗ ಬೆಳಗಾವಿಯ ಮಾಂತೇಶ್ ನಗರದಲ್ಲಿದ್ದೀನಿ. ಮಾಂತೇಶ್ ನಗರದ ಖಾದಿ ಭಂಡಾರದಲ್ಲಿರುವಂತಹ ಒಂದು ವ್ಯಾಪಾರಸ್ಥರು ಏನು ಹೇಳ್ತಾರೆ, ಯಾಕಂದ್ರೆ ನಿರಂತರವಾಗಿ 13 ವರ್ಷಗಳಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಪರವಾಗಿ ಅನೇಕ ಚರ್ಚೆಗಳಾಗ್ತಾ ಇವೆ. ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಏನು ಹೇಳ್ತಾರೆ ಕೇಳೋಣ. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ತಾವು? ಇದು ಉತ್ತರ ಕರ್ನಾಟಕದ ಕನಸಾಗಿ ಉಳಿದಿದೆ. ಇಲ್ಲಿ ಆಗ್ತಕ್ಕಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬೆಳಗಾವಿಯನ್ನ 2ನೇ ರಾಜಧಾನಿ ಘೋಷಣೆ ಮಾಡ್ತೀವಿ ಅಂತೇಳಿ ಈ ಭಾಗದಲ್ಲಿ ಧಾರವಾಡದಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೈಕೋರ್ಟ್ ಆಯಿತು, ವಿಧಾನಸಭಾ ಆಯಿತು. ಆಮೇಲೆ ಇಲ್ಲಿ ಏನಾಗಿದೆ ವಿಶೇಷ ಅಂತಂದ್ರೆ ಉತ್ತರ ಕನ್ನಡ ಭಾಗದ ಯಾವುದೇ ಸಮಸ್ಯೆಗಳನ್ನ ಚರ್ಚೆಗೊಳಪಡಿಸಿ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ನಮ್ಗೆ ತೊಂದರೆ ಆಗ್ತಾ ಇದೆ. 2ನೇದಾಗಿ ನಮ್ಮ ಭಾಗದ ಶಾಸಕರು, ಚುನಾಯಿತ ಪ್ರತಿನಿಧಿಗಳು ಕೂಡ ನಮ್ಮ ಭಾಗದ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಡಬೇಕಾಗಿತ್ತು. ಅವ್ರದ್ದು ಒಂದು ರಾಜಕೀಯ ನಿರಾಸಕ್ತಿ ಕಾರಣ. ಇವತ್ತೊಂದು ಉದಾಹರಣೆ ತಮಗೆ ಹೇಳಬೇಕಾಗಿದ್ದು, ಒಂದು ಖಾದಿ ಗ್ರಾಮೋದ್ಯೋಗ ಸಹಕಾರಿ ಉತ್ಪಾದಕ ಸಂಘ ಅನ್ನುವಂಥದ್ದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇದ್ರೂ ಕೂಡ ಇದು ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಸಾರ್ವಜನಿಕ ತೆರಿಗೆ ಹಣವನ್ನು ಇವರೆಲ್ಲ ಬರೀ ಮೋಜು ಮಸ್ತಿಗೆ ಮಾಡ್ತಾರಂತ ಒಂದು ಕೆಟ್ಟ ಭಾವನೆ, ಸರ್ಕಾರದ ಮೇಲೆ ಪ್ರೀತಿ ಮತ್ತು ಅಭಿಮಾನ ಕಡಿಮೆ ಆಗ್ತಾ ಇದೆ ಅನ್ನೋಂಥ ಮಾತನ್ನು ತಮ್ಗೆ ಹೇಳಕ್ಕೆ ಇಷ್ಟಪಡ್ತದೆ. ನಾವು ಏನು ನಿರೀಕ್ಷೆಯನ್ನ ಇಟ್ಕೊಂಡಿದ್ವಿ ಆ ಮಟ್ಟದ ನಿರೀಕ್ಷೆ ಒಳಗಡೆ ಅಧಿವೇಶನದೊಳಗೆ ಚರ್ಚೆ ಆಗ್ತಾ ಇಲ್ಲ. ಯಾಕಂದ್ರೆ ಮೂಲಭೂತ ಸೌಕರ್ಯಗಳಾಗಿರ್ಬಹುದು, ಇಲ್ಲೇ ನೀರಾವರಿಯ ವಿಚಾರದೊಳಗಾಗಿರ್ಬಹುದು, ಇಲ್ಲಿಯ ನಿರುದ್ಯೋಗದ ವಿಚಾರದೊಳಗಾಗಿರ್ಬಹುದು, ಬೆಳಗಾವಿ ಗಡಿಭಾಗ ಒಂದು ಶಕ್ತಿ ಕೇಂದ್ರವನ್ನಾಗಿ ಮಾಡ್ರಿ ಅಂತ ಹೇಳಿ ಸಾಕಷ್ಟು ದಿನಗಳಿಂದನೂ ಕೂಡ ನಮ್ಮ ಒತ್ತಾಯ ಇದ್ರೂ ಕೂಡ ಯಾವುದೇ ರೀತಿಯಾದಂತ ಇಲ್ಲಿ ಆ ಪ್ರಕಾರ ಚರ್ಚೆಗಳ ಆಗ್ತಾ ಇಲ್ಲ. ನಿಜವಾದ ಕಳಕಳಿ ಇಟ್ಕೊಂಡು, ಕಾಳಜಿ ಇಟ್ಕೊಂಡು ಉತ್ತರ ಕರ್ನಾಟಕದ ಜನತೆಯ ಏನು ಆಶಾಕಿರಣಗಳು, ಏನು ಬೇಡಿಕೆಗಳದಾವ ಅಂತವನ್ನ ಶ್ರೀ ರೈತ ಪರವಾದಂತ ಅಧಿವೇಶನವಾಗ್ಲಿ, ಕನ್ನಡ ಪರವಾದಂತ ಅಧಿವೇಶನವಾಗ್ಲಿ, ಮುಂದಿನ ಪೀಳಿಗೆಯ ಪರವಾದಂತ ಅಧಿವೇಶನ ಆಗ್ಲಿ ಅಂತ ಹೇಳಿ ನಮ್ಮ ಎಲ್ಲರ ಒತ್ತಾಯ ಆಗಿದೆ. ಹಾಗಾಗಿ ಎಲ್ಲೋ ಯಾವುದೇ ಒಂದು ಕಾಟಾಚಾರದ ಅಧಿವೇಶನವನ್ನ ಮಾಡಿ ಅಲ್ಲಿಯವರಿಗೆ ಆಟ, ಇಲ್ಲಿಯವರಿಗೆ ಪ್ರಾಣ ಸಂಕಟ ಅನ್ನುವಂತ ಅಧಿವೇಶನ ಆಗ್ಬಾರ್ದು ಅಂತ ಹೇಳಿ ನನ್ನ ಒತ್ತಾಯ ಆಗಿದೆ. ಚಳಿಗಾಲ ಅಧಿವೇಶನ ಏನ್ ಪ್ರತಿ ಸಲ ಮಾಡತ್ತಾರಲ್ರಿ, ಈ ಸತ 20 ಕೋಟಿ ರೂಪಾಯಿ ಖರ್ಚು ಮಾಡಿದಾರ್ರಿ. ಆ ಖರ್ಚು ಮಾಡಿ ಎಲ್ಲಾ ರಾಜಕೀಯದವರು ಬರ್ತಾರ, ಎಲ್ಲಾ ಮಜಾ ಮಾಡ್ತಾರ. ಅದೊಂದು ಟೂರಿಸ್ಟ್ ಪ್ಯಾಕೇಜ್ ಆಗಿದೆ ಅವ್ರದ್ದು. ಹೀಗಾಗಿ ಯಾವುದೇ ತರಾನು ಅಭಿವೃದ್ಧಿ ಮಾಡತ್ತಾ ಇಲ್ಲ. ಪ್ರತಿ ಸಲ ಬರ್ತಾರ, ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಇಟ್ಕೊಂಡು ಬರ್ತಾರ, ಎಲ್ಲರೂ ಗೋವಾಕ್ ಹೋಗ್ತಾರ, ಎಲ್ಲ ಪ್ರವಾಸೋದ್ಯ ಮಾಡತ್ತಾರ. ಇಲ್ಲಿ ಬಂದು ಏನ್ ಪ್ರಾಬ್ಲಮ್ಸ್ ಐತಿ, ಅದಕ್ಕೆ ಏನ್ ಪರಿಹಾರ ಮಾಡಬೇಕು ಎಲ್ಲಾ ಬಾಯಿ ಮಾತಾಗಿ ಹೇಳ್ತಾರ, ಹೊರತು ಯಾವುದೂ ಅಭಿವೃದ್ಧಿ ಆಗಿಲ್ಲ. ಚಳಿಗಾಲ ಅಧಿವೇಶನದ ಮುಖ್ಯ ಉದ್ದೇಶ ಏನು ಅನ್ನೋದು ಇನ್ನ ರಾಜಕೀಯ ಪಕ್ಷದೊಳಗೆ ಯಾವ ಪಕ್ಷದೊಳಗ ಅರ್ಥ ಆಗಿಲ್ಲ ಅನ್ಕೋತಿದ್ದೇನೆ. ಮೇನ್ ಅದರದ ಮುಖ್ಯ ಉದ್ದೇಶ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ಮಾಡೋ ಮುಖ್ಯ ಉದ್ದೇಶ ಏನಂದ್ರೆ ಇಲ್ಲಿ ಉತ್ತರ ಕರ್ನಾಟಕದ ಏನು ಅಭಿವೃದ್ಧಿ ಆಗಬೇಕು, ಹಾಗೆ ಇಲ್ಲಿ ಹಲವಾರು IT-BT ಕಂಪನಿಗಳು ಬರಬೇಕು. ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಅನೇಕ ಉದ್ಯೋಗಗಳಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇಲ್ಲಿರೋ ಉದ್ಯೋಗಿಗಳು, ಇಲ್ಲಿ ಇರೋ ಕಲಿತ ವಿದ್ಯಾರ್ಥಿಗಳೆಲ್ಲ ಬೇರೆ ರಾಜ್ಯಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಕಾರಣ ಇಲ್ಲಿ IT-BT ಕಂಪನಿಗಳು ಯಾವೂ ಇಲ್ಲ. ಮತ್ತು ಇನ್ನೊಂದು ರೈತರ ಪರ ಯಾವುದೂ ನಿಲುವು ತಗೊಂಡಿಲ್ಲ. ನೀವು ಪ್ರತಿ ವರ್ಷ ಬಂದು ಅಧಿವೇಶನದಲ್ಲಿ ಆಶ್ವಾಸನೆ ಕೊಟ್ಟು ಹೋಗೋದು ಅಷ್ಟಾಗ್ತಾ ಇದೆ. ನೀವು ಆಶ್ವಾಸನೆ ಕೊಟ್ಟು ಹೋಗೋದಾದ್ರೆ ಇನ್ನು ಯಾವ್ದು ವರ್ಷ ಆಗಲಿ, ಮುಂದಿನ ಸತಿ ಆಗಲಿ, ಒಟ್ಟ ನೀವು ಇದು ಚಳಿಗಾಲ ಅಧಿವೇಶನ ಅಂತ ಬೆಳಗಾವಿಯಲ್ಲಿ ಮಾಡಕ್ ಹೋಗ್ಬೇಡ ಅಂತ ನಾನು ಒಂದು ವಿನಂತಿ ಸರ್. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ನಡುವೆ ಅಭಿವೃದ್ಧಿ ವಿಚಾರದಲ್ಲಿ ಬಹಳ ದೊಡ್ಡ ತಾರತಮ್ಯ ಆಗಿದೆ. ನಾನೇನು ಹೇಳುವುದಂತಂದ್ರೆ, ಪ್ರತಿ ವರ್ಷ ನೀವು ಒಂದೊಂದು ಇಲಾಖೆಯನ್ನು ಸರ್ವೆ ಮಾಡಿಸಿ. ಒಂದು ವರ್ಷ ನೀವು ಶಿಕ್ಷಣ ಇಲಾಖೆಯನ್ನು ತೆಗೆದುಕೊಳ್ಳಿ, ಅಲ್ಲಿ ಎಷ್ಟು ಯೂನಿವರ್ಸಿಟಿಗಳಿದ್ದಾವೆ,
ದಕ್ಷಿಣ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಎಷ್ಟು ಯೂನಿವರ್ಸಿಟಿಗಳಿದಾವೆ, ಅಲ್ಲೆಟ್ ಹೈಸ್ಕೂಲ್ಗಳಿದಾವೆ, ಇಲ್ಲೆಟ್ ಹೈಸ್ಕೂಲ್ಗಳಿದಾವೆ. ಆ ತಾರತಮ್ಯ ನಿವಾರಣೆಗಂತ ಹೇಳಿ ನೀವು ಬಜೆಟ್ ಕೊಡಿ, ವಿಶೇಷ ಅನುದಾನ ಕೊಡಿ. ಯಾವುದೂ ಕೂಡ ಸಮೀಕ್ಷೆ ಇಲ್ಲ. ಗಾಳಿಯಲ್ಲಿ ಗುಂಡು ಹಾರಿಸಿದಂಗೆ ಎಲ್ಲರೂ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಹೆಂಗಾಗಬೇಕು, ಯಾವ ರೀತಿ ಮಾಡಬೇಕು ಅಂತ ಯಾರು ಕೂಡ ಇನ್ನೂವರೆಗೆ ಚರ್ಚೆ ಮಾಡಿಲ್ಲ. ಇಚ್ಛಾಶಕ್ತಿ ಅನ್ನೋದಿದ್ರೆ ಒಂದೇ ದಿನದಲ್ಲಿ ಈ ಭಾಗಕ್ಕಾಗಿರುವಂತಹ ಅನ್ಯಾಯವನ್ನು ಸರಿಪಡಿಸಬಹುದು. ಈಗ ಎಲ್ಲ ವಿಚಾರಗಳನ್ನು ಕೇಳಿ ಉತ್ತರ ಕರ್ನಾಟಕದ ಭಾಗದ ಜನ ಸುಸ್ತಾಗಿದ್ದಾರೆ. ಅವರ ಸಹನೆಯ ಕಟ್ಟೆ ಒಡೆದು ಹೋಗಿದೆ. ಹೀಗಾಗಿ ಅಲ್ಲಲ್ಲಿ ಇಲ್ಲಲ್ಲಿ ಒಬ್ಬೊಬ್ರು ಪ್ರತ್ಯೇಕ ರಾಜ್ಯದ ಕೂಗನ್ನು ಎತ್ತಾ ಇದ್ದಾರೆ. ಅದಕ್ಕಾಗಿ ಪ್ರತ್ಯೇಕ ರಾಜ್ಯ ಆಗೋದು ಬೇಡ, ಅನ್ಯಾಯ ಸರಿ ಆಗಬೇಕು ಅನ್ನುವಂಥದ್ದು ಒಂದೇ ಒಂದು ಬೇಡಿಕೆ. ಈ ಚಳಿಗಾಲ ಅಧಿವೇಶನದಲ್ಲಿ ಇದೇ ರೀತಿ ಏನು ಆಟ ಆಡ್ಕೊಂಡು ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕಂತ ಹೇಳಿ ಜನ ರಸ್ತೆಗಿಳುವಂತಹ ಸಂದರ್ಭ ಬರುವಂತಹದ್ದು ಕಾಣ್ತಾ ಇದೆ. ಮತ್ತೆ ಕೂಡಲೇ ನಮಗೆ ಉತ್ತರ ಕರ್ನಾಟಕದ ರೈತರಿಗೆ ಮತ್ತೆ ಕಾರ್ಮಿಕರಿಗೆ ಯಾವ ಕಚೇರಿಗಳು ಬೇಕಲ್ಲ ಪೂರ್ತಿ ವಿಧಾನಸಭೆ ನಮ್ಮ ಸುವರ್ಣಸೌಧದಲ್ಲಿ ಹಸ್ತಾಂತರಿಸಬೇಕು ಅನ್ನುವಂಥದ್ದು ನಮ್ಮ ಎಲ್ಲರೂ ಬೇಡಿಕೆಯಾಗಿದೆ. ನಮಗೆ ಬಹಳ ಕಷ್ಟ ಐತಿ, ಯಾಕಂದ್ರೆ ಇಲ್ಲಿ ನೀರಾವರಿ ಆಗಿರ್ಬೋದು, ಡ್ಯಾಮ್ಗಳಾಗಿರ್ಬೋದು, ಪ್ರತಿಯೊಂದು ವಿಚಾರಗಳಲ್ಲಿ ನಮಗೆ ಬಹಳ ಏನಾಗೈತೆ ಅಂತಂದ್ರೆ ನಮ್ಮ ರೈತರಿಗಾಗಿರ್ಬೋದು, ಕಾರ್ಮಿಕರಿಗಾಗಿರ್ಬೋದು ಮತ್ತು ಇಲ್ಲಿರುವಂಥ ಕಾಲೇಜ್ಗಳಿಗಾಗಿರ್ಬೋದು ಇಲ್ಲಿ ಬಹಳಷ್ಟು ಹಿನ್ನಡೆ ಆಗತ್ತೈತಿ. ನೀವು ಇದನ್ನು ವಿಕೇಂದ್ರೀಕರಣ ಮಾಡ್ಬೇಕು. ಬರೇ ಬೆಂಗಳೂರಿನ ಮಾದರಿಯನ್ನ ಬೆಂಗಳೂರಿನ ಮೆಟ್ರೋ ಅಂತ ಡೆವಲಪ್ಮೆಂಟ್ ಮಾಡತ್ತಿರಲ್ಲ, ಇಂಡಸ್ಟ್ರಿದಿಂದ ಹಿಡದ ನೀವು ಅಲ್ಲಿ ಬ್ಯಾನ್ ಮಾಡ್ರಿ, ಅವನ್ನೆಲ್ಲ ಈ ಕಡೆ ಕಳಿಸ್ರಿ, ತಾನಾಗಿ ಅಲ್ಲೇ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗ್ತೈತಿ. ಇದನ್ನ ಈ ಸದನದಾಗ ಏನಾಗಬೇಕಂದ್ರೆ ಒಂದು ನಿರ್ಧಾರ ಆಗ್ಬೇಕು. ಇಂಡಸ್ಟ್ರಿಗಳ ಬೆಂಗಳೂರು ಕಡೆ ಕೊಡುವ IT-BT ಪರ್ಮಿಷನ್ ಸ್ಟಾಪ್ ಮಾಡ್ರಿ. ಯಾಕಂದ್ರೆ ಬೃಹತ್ವಾಗಿ ಬೆಳೆಯತ್ತೈತ, ಬರೀ ಬೆಂಗಳೂರಿನ ಮೈಸೂರಿನ ಹೈಟೆಕ್ ಮಾಡ್ಕೋತ ಹೊಂಟಿರಿ ನೀವು. ಅವ್ನು ಬ್ಲಾಕ್ ಮಾಡಿಬಿಟ್ಟು ಈ ಬಗ್ಗೆ ಕೊಟ್ಟರೆ ಬಹಳ ಅನುಕೂಲ ಆಗ್ತೈತೆ. ನಾನು ಒಂದು ನೇರವಾಗಿ ನಮ್ಮ ರಾಜ್ಯದ ನಾಯಕರಲ್ಲಿ ಆಗ್ರಹ ಮಾಡ್ತೇವೆ. ಮತ್ತೆ ಈ ಕಾಂಗ್ರೆಸ್ BJP ಬಂದ್ರೆ ಇವ್ರು ಯಾರು ಸತ್ಯಹರಿಶ್ಚಂದ್ರ ಅಲ್ಲ. ಇವ್ರು ಬರೇ ಬಂದಾಗ ಒಂದ್ಸಲ ಎಲ್ಲ ನಾಯಕರು ತಮ್ಮದೇ ಆದಂಥ ವಿಚಾರಣೆ ಹಿಡ್ಕೊಂಡು ಹೋಗ್ತಾರೆ ಹೊರತಾಗಿ ಉತ್ತರ ಕನ್ನಡ ಸ್ಪೆಸಿಫಿಕೇಶನ್ ನೀವು ಮಾಡ್ಬೇಕಾತಂದ್ರೆ ನಮಗೆ ವಿಕೇಂದ್ರೀಕರಣ ಆಡಳಿತದಲ್ಲಿ ಮತ್ತು ವಿಕೇಂದ್ರೀಕರಣ ಆದಂಥ ವಿಚಾರಗಳನ್ನ ಅಳವಡಿಸ್ಕೊಂಡು ಈ ಅಧಿವೇಶನ ನಡೆಸಬೇಕು. ಬರ್ತಾರ ಬೆಂಗಳೂರಿನ ಮಜಾ ಮಾಡಾಕ ಬರ್ತಾರ. ಇಲ್ಲಿ ಏನೂ ಒಂದು ಸಣ್ಣದ ರೋಡ್ದನ್ನು ಇದನ್ನ ಮಾಡಕ್ ಆಗಂಗಿಲ್ಲ ಇವ್ರ ಕಡೆಂತ್ರ. ಚಳಿಗಾಲ ಅಧಿವೇಶನದೊಳಗೆ ಬರೇ ಮಾತಷ್ಟ, ಅಲ್ಲಿ ಉತ್ತರ ಬರಂಗಿಲ್ಲ. ಏನಾರೇ 4 ಮಂದಿಗೆ ಬೆಳಗಾವಿ ಜಿಲ್ಲಾದಾಗ ಅನುಕೂಲ ಆಗೋ ಹಂಗ ರೈತರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಎಲ್ಲರಿಗೂ ಅನುಕೂಲ ಆಗೋ ಹಂಗ ಮಾಡ್ರಿ. ಅಧಿವೇಶನಗಳು ಆಗ್ಬೇಕು, ಯಾಕಂದ್ರೆ ಚರ್ಚೆ ಆದಾಗ ಏನ್ರಿ ಒಂದು ಫಲಿತಾಂಶ ಹೊರಗಡೆ ಬರ್ತದೆ. ಯಾವ ರೀತಿ ಇವ್ರು ಚರ್ಚೆ ಮಾಡ್ತಾರೆ, ಏನು ಇನ್ಫ್ರಾಸ್ಟ್ರಕ್ಚರ್ ನಮಗೆ ಡೆವಲಪ್ ಮಾಡತ್ತಾರಲ್ಲ ಅದು ಕಾರ್ಯರೂಪದಾಗ ಬರ್ಬೇಕು ಸರ್. ಯಾಕಂದ್ರೆ ನಮಗೂ ಬಿ ಈ ಸೈಡ್ ಎಲ್ಲ ಮಿನಿಸ್ಟರ್ದು ಬರ್ತಾರಪ್ಪ ಅಂತಂದ್ರೆ ಅವ್ರು ಯಾವ ರೀತಿ ಕಾರ್ಯವೈಖರಿ ಇರ್ತಾವು ಅದನ್ನು ನಮಗೆ ನೋಡಕ್ ಸಿಗ್ತೈತಿ. ಮತ್ತೆ ಇಲ್ಲಿ ಜನರಿಗೂ ಈ ರೀತಿ ಒಂದು ಐತಿಪ್ಪ, ಬರೀ ಬೆಂಗಳೂರು ಓಡಿ ಹೋಗೋದಿಲ್ಲ, ಇಲ್ಲಿ ನಡೀತೈತಿ ಅನ್ನೋದು ಇದರಿಂದ ತೊಂದರೆ ಆಗತೈತಿ. ಟ್ರಾಫಿಕ್ ಆಗ್ತೈತಿ, ಎಲ್ಲ ಹೋಟೆಲ್ ಬುಕ್ ತೊಂದರೆ ಬಿ ಆಗತೈತಿ. ಆದ್ರೆ ಪ್ಲಸ್ ಪಾಯಿಂಟ್ ಬಿ ಅದಾವು, ಎರಡೂ ಆಗ್ಬೇಕು. ಮತ್ತೆ ಅವ್ರು ಏನು ಆಶ್ವಾಸನೆ ಕೊಡ್ತಾವಲ್ಲ ಅವು ಪೂರಾ ಜರಗಬೇಕು ಸರ್. ನಮ್ಮ ರಾಜ್ಯದ ಎಲ್ಲ ಸಮಗ್ರ ಅಭಿವೃದ್ಧಿಗಾಗಿ ಚರ್ಚೆ ಮಾಡಿ ಉತ್ತರ ಕರ್ನಾಟಕಕ್ಕೆ ದೊರೆಯಬೇಕಾದಂಥ ನೀರಾವರಿ ಆಗಿರ್ಬೋದು, ರೈತರ ಸಮಸ್ಯೆ ಆಗಿರ್ಬೋದು, ಹಲವಾರು ಸಮಸ್ಯೆಗಳಿದಾವೆ. ಅದರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೇನಾದರೂ ಪರಿಹಾರವನ್ನ ರೈತರಿಗೆ ಕಂಡುಕೊಳ್ಳುವಂಥ ಕೆಲಸವನ್ನ ಸರ್ಕಾರ ಮಾಡಬೇಕು. ಅದನ್ನು ಬಿಟ್ಟು ಒಂದು ದಕ್ಷಿಣ ಕರ್ನಾಟಕಕ್ಕೆ ಒಂದು ಮತ್ತು ಉತ್ತರ ಕರ್ನಾಟಕ ಒಂದು ರೀತಿ ಮಲತಾಯ ಧೋರಣೆಯನ್ನ ಸರ್ಕಾರ ತೋರಬಾರದು. ಈ ತರ ಏನಾದರೂ ಮಲತಾಯ ಧೋರಣೆ ತೋರುವಂತದಿದ್ರೆ ನಾವು ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತೀವಿ. ಎಲ್ಲ ವಿರೋಧ ಪಕ್ಷದವ್ರಿಗೂ ಕೂಡ ಧಿಕ್ಕಾರ ಹೇಳ್ತೀವಿ. ದಯಮಾಡಿ ನೀವು ಈ ಒಂದು ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಚರ್ಚೆ ಮಾಡಿ ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನಾನು ನಮ್ಮ ಇಡೀ ಕರ್ನಾಟಕ ಸರ್ಕಾರದ ಎಲ್ಲ ಸನ್ಮಾನ್ಯ ಮಂತ್ರಿಗಳಾಗಲಿ MLA ಅವರಾಗಲಿ ಎಲ್ಲರಿಗೂ ನಾನು ವಿನಂತಿ ಮಾಡ್ತೇನೆ, ನಮ್ಮ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿ ಸಲುವಾಗಿ ತಾವು ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ಒಂದು ಚರ್ಚೆ ಮಾಡಿ ಒಂದು ಸರಿಯಾಗಿ ಅಂದರೆ ಒಂದು ಎಲ್ಲ ರೀತಿಯಲ್ಲಿ ಸೌಕರ್ಯ ಅಂದರೆ ಒಂದು ಶೈಕ್ಷಣಿಕ ಆಗಲಿ ಅಥವಾ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಆಗಲಿ ಅಥವಾ ನಮ್ಮ ಬೆಳಗಾವಿಗೆ ಬರಬೇಕನ್ನುವಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡೆಯಲು ತಾವು ಈ ಬರುವಂಥ ಅಧಿವೇಶನದಲ್ಲಿ ಒಂದು ಪಾಸಿಟಿವ್ ಆಗಿ ಚರ್ಚೆ ಮಾಡಿ ನಾವು ಕರ್ನಾಟಕ ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ. ಉತ್ತರ ಕರ್ನಾಟಕ ಅಧಿವೇಶನ ಮಾಡೋದ್ರಿಂದ ಪೂರಾ ಉನ್ನತ ಮಟ್ಟಕ್ಕೆ ಹೋಗ್ತಂತ ನಮ್ಗಂತೂ ನಂಬಿಕೆ ಇಲ್ಲ. ಒಟ್ಟು ನಡೆಸ್ತಾರೆ, ಹೋಗ್ತಾರೆ, ಕಾಟಾಚಾರಕ್ಕೆ ಬರ್ತಾರೆ, ಹೋಗ್ತಾರೆ ಅಷ್ಟೇ. ಬರೋದು ಒಂದು 2 ಸಾವಿರ ಸುಟ್ಟಿ ಮತ್ತು ವಾಪಸ್ ರಿಟರ್ನ್. ಅದರಿಂದ ಇಲ್ಲ, ಆದ್ಮೇಲೆ ಅನುದಾನ ಕರೆಕ್ಟ್ ಇಲ್ಲಿದೊಂದು ಕರೆಕ್ಟಾಗಿ ಒಂದು ಉತ್ತರ ಕರ್ನಾಟಕದ ಹೇಗೆ ಅಭಿವೃದ್ಧಿ ಆಗಬೇಕಾದ್ರೆ ಪೂರಾ 2 ದಿವಸ ಅದಕ್ಕೆ ಮೀಸಲತ್ತಿ ಇಡಬೇಕು. ಇಟ್ಟು ಕರೆಕ್ಟಾಗಿ ಅನುದಾನ ಕೊಟ್ಟು ಅದು ಪೂರ್ಣ ಪ್ರಮಾಣದಲ್ಲಿ ಪೂರ್ಣಗೊಂಡ್ರೆ ಮಾತ್ರ ಅದಕ್ಕೊಂದು ಖುಷಿ ಕೊಡ್ತದೆ ಎಲ್ಲ ಜನಗಳಿಗೆ, ಉತ್ತರ ಕನ್ನಡ ಜನಗಳಿಗೆ ಖುಷಿ ಕೊಡ್ತದೆ ಅಷ್ಟೇ. ಇಲ್ದಿದ್ರೆ ಅದು ವೇಸ್ಟ್ ಆದಂಗೆ ಆಗ್ತದೆ ಅಷ್ಟೇ. ಬರೋದು ಹೋಗೋದು ಸುಮ್ಮನೆ ಡೆಡ್ ವೇಸ್ಟ್ ಅಷ್ಟೇ, ಟ್ಯಾಕ್ಸ್ ವೇಸ್ಟ್ ಆಗ್ತವೆ ಅಷ್ಟೇ. ಬರೀ ನಮಗೆ ಹೆಸರಿಗಷ್ಟೇ ಇದು ಸುವರ್ಣಸೌಧ ಕಾಣ್ತಾ ಇದೆ, ಮತ್ತೆ ಇದು ಅಭಿವೃದ್ಧಿ ಅಂತ ಏನು ಕಾಣ್ತಾ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ನಮ್ದು ಖಾನಾಪುರ ತಾಲೂಕು ಬಂದ್ಬಿಟ್ಟು ಅಲ್ಲಿ ಯಾವ ರಸ್ತೆಗಳು ನೀವು ನೋಡ್ಬೋದು. ಭಾಳ ಈಗ ಜನರು ಸಾರ್ವಜನಿಕರು ಓಡಾಡ್ಬೇಕಾದ್ರೆ ರಸ್ತೆ ಮೇನ್ ಬೇಕು. ಅದೇ ರೀತಿ ಅಲ್ಲಿ ನಮ್ಮ ರಸ್ತೆಗಳು ಯಾವ ಇಂಪ್ರೂವ್ಮೆಂಟ್ ಆಗಿಲ್ಲ. ಯಾವುದೇ ಸರ್ಕಾರ ಬರಲಿ ಅದು ಇದಂತ ಏನೇ ಸರ್ಕಾರ ಯಾವುದಿಲ್ಲ. ಆದರೆ ಮತ್ತೆ ಶೈಕ್ಷಣಿಕವಾಗಿ
ಆಮೇಲೆ ಉದ್ಯೋಗದಲ್ಲಿ ಆಗಲಿ ಎಲ್ಲ ಯುವಕರು ರೋಡ್ನಲ್ಲಿ ಇಳಿದಿದ್ದಾರೆ. ಯಾವುದೇ ವಿದ್ಯಾರ್ಥಿಗಳಿಗಾಗಲಿ ಒಂದು ಬಸ್ಸಿನ ಅನುಕೂಲ ಇಲ್ಲ. ಅಲ್ಲಿ ಆ ಕಡೆ ನಮ್ಮ ಸೈಡ್ ಏನಾಗುತ್ತೆ, ಜಂಗಲ್ ಏರಿಯಾ ಬರುತ್ತೆ. ಜಂಗಲ್ ಏರಿಯಾದಲ್ಲಿ ಒಂದು ಬಸ್ಸಿನ ಅನುಕೂಲ ಇಲ್ಲ. ರಾಜ್ಯ ಸರ್ಕಾರ ಹಾಗೂ ವಿರೋಧ ಪಕ್ಷ ಆಡಳಿತ ಪಕ್ಷದವರು ಎಲ್ಲರೂ ಇಲ್ಲಿ ಮೋಜು ಮಸ್ತಿಗೆ ಬಂದಂತಾಗಿದೆ. ಇಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ಯಾವುದೇ ರೀತಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗೋದಿಲ್ಲ, ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಇಲ್ಲಿ ಬರೀ ಕಾಟಾಚಾರಕ್ಕೆ ಒಂದು ಅಧಿವೇಶನ ಮಾಡ್ತಾ ಇದ್ದಾರೆ. ಏಕೆಂದರೆ ಇಲ್ಲಿಯ ಶಾಸಕರು, ಸಚಿವರು ಹಾಗೂ ಮಂತ್ರಿಗಳು ಬರುವುದು, ಮೋಜು ಮಸ್ತಿ ಮಾಡಿ ಹೋಗುವುದು ಮತ್ತು ಸರ್ಕಾರಕ್ಕೆ ನಾವು ಏನು ವಿನಂತಿಸ್ಕೊಳ್ಳೋದಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಮಾಡೋದಾದ್ರೆ ಇಲ್ಲಿ ಚಳಿಗಾಲ ಅಧಿವೇಶನ ಮಾಡಿ, ಇಲ್ಲವಾದ್ರೆ ಮಾಡಬೇಡಿ ಅಂತೇಳಿ ನಮ್ಮದೆಲ್ಲ ಬೆಳಗಾವಿಯ ಜಿಲ್ಲೆಯ ಸಾರ್ವಜನಿಕರ ವಿನಂತಿ. ಪ್ರತಿಭಟನಾಕಾರರಲ್ಲಿ ಮನವಿ ಮಾಡ್ಕೋತೀನಿ ಏನಪ್ಪಾ ಅಂತಂದ್ರೆ, ಪ್ರತಿಭಟನೆ ನಾವು ಯಾರ ಜೊತೆ ಮಾಡಬೇಕು? ಸರ್ಕಾರ ಜೊತೆ. ಸರ್ಕಾರ ಅಂತ ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ ಭಾಗದ MLA-ಗಳದಾರ. ನಾವು ಪ್ರತಿಭಟನೆ ಮಾಡೋದಾದ್ರೆ ನಮ್ಮ ಹಕ್ಕು, ಪ್ರತಿಭಟನೆ ಮಾಡಲೇಬೇಕು, ಸರ್ಕಾರದ ಕಣ್ಣು ಕಿವಿ ತರಿಸಲೇಬೇಕು. ಆದ್ರೆ ನಮ್ಮ ಎಲ್ಲೆಲ್ಲಿ ನಮ್ಮ ಶಾಸಕರಿದ್ದಾರೆ, ಎಲ್ಲೆಲ್ಲಿ ಸಂಸದರಿದ್ದಾರೆ, ಎಲ್ಲೆಲ್ಲಿ ಮಂತ್ರಿಗಳಿದಾರ, ಅವ್ರ ಮನೆಗಳಿಗೆ ಹೋಗಿ ಪ್ರತಿಭಟನೆ ಮಾಡೋಣ. ಅಲ್ಲಿ ಅಧಿವೇಶನದಾಗ ನೀವು ಚರ್ಚೆ ಮಾಡಿ, ಯಾಕೆ ನಮ್ಮ ಭಾಗದಾಗ ಚರ್ಚೆ ಮಾಡ್ತಾ ಇಲ್ಲ ಅಂತೇಳಿ ಅದನ್ನ ಬಿಟ್ಕೊಂಡು ಬರೇ ನಾವು ಪ್ರತಿಭಟನೆ ಮಾಡಿ ಅಲ್ಲಿ ಅಧಿವೇಶನವನ್ನ ಹಾಳುಗೆಡುವಂತ ಕೆಲಸ ಮಾಡೋದು ಬೇಡ. ಮತ್ತೆ ಜನಪ್ರತಿನಿಧಿಗಳು, ಶಾಸಕರು, ಸಚಿವರುಗಳು ಕೂಡ ಅಷ್ಟೇ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡ್ಕೋತೀವಿ, ಈ ಭಾಗದ ಚರ್ಚೆಗೆ ನೀವು ಅವಕಾಶ ಮಾಡಿಕೊಡ್ಬೇಕು. ಮಾನ್ಯ UT ಖಾದರ್ ಅವರು ಸಭಾಧ್ಯಕ್ಷರು, ಅವರು ಕೂಡ ಈ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕಂತ ಒತ್ತಾಯ ಮಾಡ್ತೀವಿ. ಸರ್ಕಾರಕ್ಕೆ ಏನಾದ್ರು ಕಿಂಚಿತ್ ಕಾಳಜಿ ಇದೆ, ಈ ಭಾಗದ ಜನಗಳ ಸಮಸ್ಯೆ ಪರಿಹಾರ ಮಾಡೋದಿದ್ರೆ ಈ ಕೃಷ್ಣಾ ಜಲಾನಯನ ಪ್ರದೇಶದ ಗೋಳನ್ನು ಶಾಶ್ವತ ಪುನರ್ವಸತಿ ಆಗಬೇಕು. ಈ ಭಾಗದ ವಿದ್ಯಾರ್ಥಿಗಳಿಗೆ ಉದ್ಯೋಗಕವಾಗಿ IT-BT ಹಬ್ಗಳನ್ನ ಬೆಳಗಾವಿಯಲ್ಲಿ ಸ್ಥಾಪನೆ ಮಾಡಬೇಕು. ಹಾಗೂ ವಿದ್ಯಾಸಂಸ್ಥೆಗಳ ಗೌರ್ಮೆಂಟ್ ಶಾಲಾ ಕಾಲೇಜುಗಳಲ್ಲಿ ಸಮಸ್ಯೆಗಳನ್ನ ಸರಿದೂಗಿಸಬೇಕು. ಈ ಭಾಗದ ಜನತೆ, ಈ ರೈತರ ಕಷ್ಟನ್ನ ನೀವು ಶಾಶ್ವತ ಪರಿಹಾರ ಮಾಡಿದರೆ ಮಾತ್ರ ಈ ಇವತ್ತು ಚಳಿಗಾಲ ಅಧಿವೇಶನ ಯಶಸ್ವಿಯಾಗುತ್ತೆ. ಇಲ್ಲ ಅಂದ್ರೆ ನೀವು ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕದ ಈ ಮಲತಾಯಿ ಧೋರಣೆಗೆ ಉತ್ತರ ಕರ್ನಾಟಕದ ಜನ ಮುಂದೊಂದು ದಿನ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಏಳಬೇಕಾಗತ್ತೆ. ಈ ಸರ್ಕಾರ ಸಿದ್ದರಾಮಯ್ಯ ಅವರು ಎಚ್ಚೆತ್ತುಕೊಳ್ಳದೇ ಇದ್ರೆ ನೀವೇ ಇದಕ್ಕೆ ನಾಂದಿ ಹೇಳ್ತೀರಾ ಅಂತ ಈ ಮೂಲಕ ನಾ ಹೇಳ್ತೀನಿ ಸರ್. ಇಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಬರತ್ತಿಲ್ಲ. ಅವರ ಮೋಜು ಮಸ್ತಿ, ಅವರ ಇಲ್ಲಿ ಸರ್ಕಾರಕ್ಕೆ ಹೊಣೆ ಆಗ್ಲಿಕ್ಕೆ ಬರದಿದ್ದಾರೆ. ಅವರು ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಅವರು ಮೋಜು ಮಸ್ತಿ ಮಾಡಿ ಹೊರಟಿದ್ದಾರೆ. ಅವರು ನಮ್ಮ ಉತ್ತರ ಕರ್ನಾಟಕ ಭಾಗದಕ್ಕೆ ಶಿಕ್ಷಣಕ್ಕೆ, ವೈದ್ಯಕೀಯ ಸೌಲಭ್ಯಗಳನ್ನು ಹೆಚ್ಚಿನ ಬಗ್ಗೆ ಅದ್ರ ಬಗ್ಗೆ ಆದ್ಯತೆ ನೀಡಬೇಕಂತ ಒತ್ತಾಯ ಮಾಡ್ತಿದ್ದೆ. ವಿಧಾನಸೌಧ ಕಟ್ಟಿ 13 ವರ್ಷ ಆಯಿತು. ಇಲ್ಲಿ ಬೆಂಗಳೂರಿಂದ ಪಿಕ್ನಿಕ್ ಥರ ಬರ್ತಾರೆ, ಬಂದು ಗೋವಾ ಟ್ರಿಪ್ಪು, ಇಲ್ಲಿ ಸುತ್ತಮುತ್ತ ಪ್ರದೇಶಗಳು ನೋಡ್ಕೊಂಡು ಹೋಗಿಬಿಡ್ತಾರೆ. ಏನು ಕೆಲಸ ಮಾಡಲ್ಲ, ನಿರುದ್ಯೋಗ ಆಗಿದೆ, ಉದ್ಯೋಗ ಕೊಡ್ತಾ ಇಲ್ಲ, ರೈತರಿಗೆ ಯಾವುದೂ ಸಪೋರ್ಟ್ ಮಾಡ್ತಾ ಇಲ್ಲ. ಹೀಗಾಗಿ ನಮಗೆ ಈ ಸಲ ಬಂದವರು ಅತಿ ಹೆಚ್ಚು ರೈತರಿಗೆ ಮಹತ್ವವನ್ನು ಕೊಡಬೇಕು ಮತ್ತು ಉದ್ಯೋಗದ ಬಗ್ಗೆ ಮಾತಾಡಬೇಕಂತ ನನ್ನ ಮೇನ್ ಅನಿಸಿಕೆ ಆಗಿದೆ. ಇದು ವಿಂಟರ್ ಸೆಷನ್ ಆಗೋದ್ರಿಂದ ಇಡೀ ನಾರ್ತ್ ಕರ್ನಾಟಕದ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ಬಹುದು ಮತ್ತು ನಾರ್ತ್ ಕರ್ನಾಟಕದ ಡೆವಲಪ್ಮೆಂಟ್ಗೆ ಒಂದು ಗತಿ ಸಿಗ್ಬಹುದು ಅಂತ ಬೆಳಗಾವಿ ಜನತೆಗೆ ಅನಿಸಿತ್ತು. ಖರೆ ಅದು ಏನೂ ಆಗಲಿಲ್ಲ. ಈಗ ಬೆಳಗಾವ್ ಕಂಪೇರ್ ಟು ಹುಬ್ಳಿ ಧಾರವಾಡ ಸಿಟಿ ನೋಡಿದ್ರೆ ಬೆಳಗಾಂದ ಡೆವಲಪ್ಮೆಂಟ್ ಭಾಳ ಹಿಂದೆ ಬಿದ್ದದ್ದು ಅದ. ಈ ಅಸೆಂಬ್ಲಿ ಸೆಷನ್ ಒಳಗೆ ಬೆಳಗಾವ್ದ ಡೆವಲಪ್ಮೆಂಟ್, ಬೆಳಗಾವ್ ಒಳಗೆ ದೊಡ್ಡ ಇಂಡಸ್ಟ್ರಿ ಬರಬೇಕು, ಹೊಸ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು, ಒಂದು ಗಾರ್ಡನ್ ಸಿಟಿ ಅಂತ ಬೆಳಗಾವ್ ಡೆವಲಪ್ ಆಗ್ತದ ಅಂತ ಬೆಳಗಾವ್ ಜನರದ ಒಂದು ಕನಸಿತ್ತು. ಅದೇನು ಇನ್ನೂ ತನಕ ಕನಸು ಪೂರ್ತಿ ಆಗಿದ್ದು ಕಾಣಿಸೋದಿಲ್ಲ. ಉತ್ತರ ಕರ್ನಾಟಕದಲ್ಲಿ ಏನು ಬೆಳಗಾವಿಯಲ್ಲಿ ಅಧಿವೇಶನ ನಡೆಸ್ತಾ ಇದ್ದಾರೆ, ಇದು ಸುಮ್ಮನೆ ಬರೋದು, ಸುಮ್ಮನೆ ಏನೋ ಕಾಟಾಚಾರಕ್ಕೆ ಅಧಿವೇಶನ ನಡೆಸಿದು ಅಂತೇಳಿ ಹೇಳಿ ಹೋಗೋದು ಅನ್ನೋದು ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಯಾವ ಕೆಲಸ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ಸ್ಥಳೀಯ ಶಾಸಕರಾಗಲಿ, ಸ್ಥಳೀಯ ಸಚಿವರಾಗಲಿ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಈ ನಮ್ಮ ಉತ್ತರ ಕರ್ನಾಟಕ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಂತೇಳಿ ಸಾರ್ವಜನಿಕರ ಬೇಡಿಕೆ ಕೂಡ, ನನ್ನ ಬೇಡಿಕೆ ಕೂಡ ಇದೆ. ಅದಕ್ಕಾಗಿ ಬಹಳಷ್ಟು ಉತ್ತರ ಕರ್ನಾಟಕದ ಸಮಸ್ಯೆಗಳದಾವ. ಗಡಿಭಾಗದ ಸಮಸ್ಯೆ, ಆಮೇಲೆ ಮೂಲಭೂತ ಸೌಕರ್ಯಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಸಮಸ್ಯೆಗಳ ಬಗೆಹರಿಸಲಿಲ್ಲ ಅಂದ್ರೆ ಇದು ಅಧಿವೇಶನ ನಡೆಸಿ ಯಾವುದೂ ಉಪಯೋಗ ಇಲ್ಲ. ಸರಿಯಾಗಿ ರೋಡ್ ಇಲ್ಲ, ಬ್ರಿಡ್ಜ್ಗಳಿಲ್ಲ, ಏನಿಲ್ಲ. ಇದು 700 ಕೋಟಿ, 300 ಕೋಟಿ, 100 ಕೋಟಿ, ಹಿಂಗ 400 ಕೋಟಿ ಮಟ್ಟ ಖರ್ಚು ಮಾಡ್ತಾರೆ. 400 ಕೋಟಿ ಖರ್ಚು ಮಾಡಿದ್ರು ಕೂಡ ಯಾವ ಅಭಿವೃದ್ಧಿ ಆಗಿದೆ? ಮಹದಾಯಿ ಯೋಜನೆ ಜಾರಿಗೆ ತಗೊಂಡ್ ಬರ್ರಿ ಅಂದ್ರೆ ಅದನ್ನ ಆಗ್ತಾ ಇಲ್ಲ. ಮತ್ತು ರೈತರ ಬೇಡಿಕೆಗೆ ರೈತರು ಒಂದು ಕಡೆ ಮಳೆ ಇಲ್ಲ ಅಂತಲ್ಲೇ ರೈತರಿಗೆ ಅನಾಹುತನ ಆಗಿದ್ದಕ್ಕೆ ರೈತರುಗಳು ಸಾಯ್ತಾ ಇದ್ದಾರೆ. ಅದಕ್ಕೇನು ಅನುಕೂಲ ಮಾಡ್ಕೊಡೋದಿಲ್ಲ. ಯಾವುದು ಅಭಿವೃದ್ಧಿ ಇಲ್ಲ, ಏನಿಲ್ಲ. ಬರುದು ಚಳಿಗಾಲ ಅಧಿವೇಶನ ಮಾಡುದು, ತಾವು ಮಜಾ ಮಾಡುದು, ಎಲ್ಲ ತಿಂದು ಹಾಳು ಮಾಡಿ
ಹೋಗ್ಬಿಡುವಂತ ಈ ಕೆಲಸ ಸರ್ಕಾರ ನೇರವಾಗಿ ಮಾಡಬಾರ್ದು ಅನ್ನೋಂತ ನಾನು ಮಾತು ಹೇಳ್ತೇನೆ. ಆಮೇಲೆ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಬಂದೈತಿ, ಕಾಂಗ್ರೆಸ್ ಸರ್ಕಾರ ಆಗಿದ್ರೆ ಬಿಜೆಪಿ ಸರ್ಕಾರ ಹಾಕ್ತೈತಿ, ಬಿಜೆಪಿ ಸರ್ಕಾರ ಅಭಿವೃದ್ಧಿ ಎಲ್ಲೈತ್ರಿ? ಅಭಿವೃದ್ಧಿ ಅನ್ನೋ ಜೀರೋ ಆಗಿಬಿಟ್ಟೈತಿ ಉತ್ತರ ಕರ್ನಾಟಕದ ಅಂತೂ. ಫುಲ್ ಸ್ಮಾರ್ಟ್ ಸಿಟಿ ಅದಕ್ಕ ಏನ್ ಮಾಡ್ರಿ ಇವ್ರ? ಒಂದು ಬಸ್ ಸ್ಟ್ಯಾಂಡ್ ಸರಿ ಇಲ್ಲ, ಎಲ್ಲರಿ ಬಂದು ಅಸತ್ತು ಬೇಸತ್ತು ಕೊಂಡ್ಬೇಕಾದ್ರ ಕಡ್ಡಗುಡ್ಡಿ ರೋಡ್ ಎಲ್ಲ ಕಡ್ಡಗುಡ್ಡಿ ಬಂದಾವು. ಕರ್ನಾಟಕ ರಾಜ್ಯೋತ್ಸವ ಎಷ್ಟೋ ಒಂದು ದೊಡ್ಡ ಹಬ್ಬ, ಅದಕ್ಕೆ ನಮಗ್ ಬಣ್ಣ ಸುಣ್ಣ ಮಾಡಾಗಿಲ್ಲ ಇವರ. ಈಗ ಇದಕ್ಕ ಅಧಿವೇಶನ ಬಂದೈತಿ, ಈಗ ಎಲ್ಲ ಕಡೆ ಸ್ಟ್ರೆಚಪ್ಗಳು ಮಾಡ್ತಾ ಇದಾರ, ರೋಡ್ ಬರಿ ಮಾಡ್ತಾ ಇಲ್ಲ, ಪರ್ಮಿಟ್ ರೋಡ್ ಎಲ್ಲ ಇಲ್ಲಿ ಬಿಟ್ಟ ಸ್ಥಳ ತುಂಬ್ತಾ ಇದಾರ, ಮಾಡ್ತಾ ಇದಾರ. ಅಭಿವೃದ್ಧಿ ಅಂತೂ ಜೀರೋ ರೀ ಸರ್. ದಯಮಾಡಿ ಇಲ್ಲಿ ಬಂದು ಕಾಟಾಚಾರಕ್ಕೆ ಅಧಿವೇಶನ ಮಾಡೋದಾದ್ರೆ ನೀವು ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ಉತ್ತರ ಕರ್ನಾಟಕಕ್ಕೆ ಅತಿ ಹೆಚ್ಚು ಸಮಸ್ಯೆಗಳು ಇರೋದ್ರಿಂದ ಇದರ ಬಗ್ಗೆ ತಾವೆಲ್ಲ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಬೇಕು. ಚರ್ಚೆಯನ್ನ ಮಾಡಲಿಲ್ಲ ಅಂತಂದ್ರೆ ನೂರಾರು ಕೋಟಿ ರೂಪಾಯಿಯನ್ನ ಜನರ ತೆರಿಗೆ ದುಡ್ಡನ್ನ ನೀವು ಖರ್ಚು ಮಾಡಿ ಹೋಗೋದನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಇದನ್ನು ಬರುವಂತ ದಿನಮಾನದಲ್ಲಿ ಈಗೇನು ಇವತ್ತು ಪ್ರಾರಂಭ ಆಗಿದೆ, ನಾಳಿಂದ ಸಂಪೂರ್ಣವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆನೇ ನೀವು ಚರ್ಚೆಯನ್ನ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಇಲ್ಲಿ ಸಾರ್ವಜನಿಕರು ನಿಮಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಇದು ಬರೇ ಮೋಜು ಮಸ್ತಿಗೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳಕ್ ಬಯಸ್ತೇನೆ. ಕಾರಣ ನಿರಂತರ 13ನೇ ಅಧಿವೇಶನ ಮಾಡ್ಕೊಂಡು ಬಂದರೂ ಕೂಡ ಬೇರೆ ಈ ದಕ್ಷಿಣ ಭಾಗಕ್ಕೆ ಮತ್ತು ಮಧ್ಯ ಕರ್ನಾಟಕ ನೋಡಿದರೆ ನಮ್ಮ ಉತ್ತರ ಕರ್ನಾಟಕ ಟೋಟಲಿ ಎಲ್ಲ ವಿಷಯದೊಳಗೂ ಕೂಡ ಔದ್ಯೋಗಿಕವಾಗಿ ಇರಬಹುದು, ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಅಥವಾ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಂತದ್ದಾಗಬೇಕು, ಎಲ್ಲಾನು ಕೂಡ ಬಹಳ ನಿರ್ಲಕ್ಷ್ಯ ಮಾಡ್ಕೊಂಡು ಬಂದಿದ್ದಾರೆ. ಕೇವಲ ಕಾಟಾಚಾರಕ್ಕಾಗಿ ಮಾಡುವಂತ ಪರಿಸ್ಥಿತಿ ಆಗಿದೆ. ಕಾಟಾಚಾರಕ್ಕೆ ಯಾಕಂತೀನಿ ಅಂತಂದ್ರೆ ಸುಮಾರು 13 ವರ್ಷ ಅಲ್ಲ, ಇನ್ನು 20 ವರ್ಷ ಹೋದ್ರೂ ಸಹಿತ ಬೆಳಗಾವಿಯಲ್ಲಿ ಯಾವುದೇ ರೀತಿ ಉತ್ತರ ಕರ್ನಾಟಕಕ್ಕೆ ಅಭಿವೃದ್ಧಿ ನಿತ್ಯವಾಗಿ ಏನು ಕೆಲಸ ಮಾಡಬೇಕನ್ನೋ ಮನೋಭಾವ ಯಾರಿಗೂ ಇಲ್ಲ. ಯಾವುದೇ ಸರ್ಕಾರ ಬರಲಿ, ಬಿಜೆಪಿ ಬರಲಿ, ಕಾಂಗ್ರೆಸ್ ಬರಲಿ, ಜೆಡಿಎಸ್ ಬರಲಿ, ಇನ್ನು ಮತ್ತೊಂದು ಪಕ್ಷನೇ ಆದ್ರೂ ಬರಲಿ, ಆದ್ರೆ ಉತ್ತರ ಕರ್ನಾಟಕದಲ್ಲಿ ನೀವು ಅಧಿವೇಶನ ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡಿ ನೀವು ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನವನ್ನ ಮಾಡ್ತೀರಿ. ಏತಕ್ ಮಾಡ್ತೀರಿ? ಯಾತಕ್ ಮಾಡ್ತೀರಿ? ಸರ್ಕಾರ ಅದು ನಮ್ಮ ದುಡ್ಡು, ಸಾರ್ವಜನಿಕರ ತೆರಿಗೆ ದುಡ್ಡದು. ಆ ದುಡ್ಡನ್ನ ಯಾಕೆ ನೀವು ವೇಸ್ಟ್ ಅನ್ನ ಮಾಡ್ತೀರಿ? ಅದೇ ದುಡ್ಡನ್ನ ನೀವು ಅಭಿವೃದ್ಧಿಗೆ ಹಾಕ್ರಿ. ಒಂದ್ ಸ್ವಲ್ಪ ಯಾವ್ದಾರ ಹಳ್ಳಿಗಳಲ್ಲಿ ಏನಾದ್ರೂ ಒಂದು ಅಭಿವೃದ್ಧಿನಾದ್ರೂ ಆಗತ್ತೆ. ಹಾಗಾಗಿ ನಾನು ಮನವಿಯನ್ನ ಮಾಡ್ಕೊತೀನಿ, ಉತ್ತರ ಕರ್ನಾಟಕದ ಬಗ್ಗೆ ಮೊದಲು ಇವತ್ತು ಅಥವಾ ನಾಳೆ ಚರ್ಚೆಯನ್ನ ಮಾಡಿ, ಆಮೇಲೆ ನಿಮ್ಮ ಅಧಿವೇಶನವನ್ನ ಕಂಟಿನ್ಯೂ ಮಾಡಿ. ಬರೀ ಇದು ಮೂಜಿ ಮಸ್ತಿಗೆ ಮಾತ್ರ ಸೀಮಿತ ಆಗಿತ್ತು ಈ ಅಧಿವೇಶನ. ಯಾಕಂದ್ರೆ ಇವ್ ನೋಡ್ರಿ, ಈ ಏನೋ ಬಂದಾಗ ನಾವು ಇಲ್ಲಿ ಹೋರಾಟಗಾರ ಮಾತ್ರ ಇದನ್ನ ನಾವು ಹೋರಾಡಬೇಕಾಗ್ತೈತೆ. ಹೋರಾಟ ಕೂಡ ಯಾವುದೂ ಈ ಕಿವಿಲಿ ಈ ಕಿವಿಲಿ ಬಿಡುವ ಅಂತ ಮಾತನ್ನು ಇವರು ಮಾತಾಡ್ತಾರೆ ಸರ್ಕಾರದವರು. ಅದಕ್ಕಾಗಿ ಅನೇಕ ಕೋಟ್ಯಾಂತರ ರೂಪಾಯಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬಂದರೂ ಕೂಡ ಇವತ್ತು ಬೆಳಗಾವಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಉತ್ತರ ಕರ್ನಾಟಕ ಕೂಡ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಈಗ ಮೊನ್ನೆ ಇಲ್ಲಿ ಸ್ಥಳೀಯ ಶಾಸಕರಾದಂತ ರಾಜೀವ್ ಕಾಗೆ ಅವರಂತಾರೆ ನಂಗೆ ಉತ್ತರ ಕರ್ನಾಟಕ ಬೇಕಂತೇಳಿ. ಉತ್ತರ ಕರ್ನಾಟಕ ಇವರಿಗೆ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ದವರು ಸ್ವಾರ್ಥನ ಬಿಡ್ರಿ, ಜನ ನಿಮ್ಮನ್ನ ಆಯ್ಕೆ ಮಾಡೋದು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ, ಬೆಳಗಾವಿ ಅಭಿವೃದ್ಧಿ ಆಗಲಿ ಅಂತೇಳಿ. ನಮ್ಮ ಶಾಸಕರುಗಳಾಗಲಿ, ಸಚಿವರುಗಳಾಗಲಿ, ಆಮೇಲೆ ಮುಖ್ಯಮಂತ್ರಿಗಳಾಗಲಿ ಈ ಕಡೆ ರೈತರ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿ ನೀರಾವರಿ ಯೋಜನೆಗಳನ್ನು ಒಂದು ಸ್ವಲ್ಪ ಅನುಷ್ಠಾನಗೊಳಿಸಬೇಕಂತೇಳಿ ಅದ್ರ ಬಗ್ಗೆನೂ ಒಂದು ಒತ್ತಾಯ ಐತಿ. ಈ ಚಳಿಗಾಲದ ಅಧಿವೇಶನದಲ್ಲಿ ಬೀದಿ ಬೀದಿ ವ್ಯಾಪಾರಿಗಳು ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ. ಅದರಲ್ಲೂ ಕೂಡ ಈ ಒಂದು ಅಧಿವೇಶನದ ಅಲ್ಲದೆ ನಮಗೂ ಕೂಡ ಬೆಳಕಿಗೆ ಭರವಸೆಗಳು ಆಗಿ ಒಂದಿಷ್ಟು ಏನಾದರೂ ಸಿಗ್ತವೆ ಎಂಬ ಒಂದು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದಾರೆ. ಅದರಲ್ಲಿ ಹುಬ್ಬಳ್ಳಿ ಬೀದಿ ಬೀದಿ ವ್ಯಾಪಾರಸ್ಥರು ಸರ್, ಈಗ ಅಧಿವೇಶನ ಸ್ಟಾರ್ಟ್ ಆಗ್ತೈತೆ, ಈಗ ಚಳಿಗಾಲದ ಅಧಿವೇಶನ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ನೀವು? ನಮ್ಮ ಹುಬ್ಬಳ್ಳಿಯ ಹೃದಯ ಭಾಗ ಇದು. ಏನಪ್ಪ ಅಂತಂದ್ರೆ ನೀವು ಚಳಿಗಾಲದ ಅಧಿವೇಶನ ಮಾಡತ್ತೀರಿ, ಬರೀ ನಿಮ್ಮ ರಾಜಕೀಯ ಕಚ್ಚಾಟ ಬಿಟ್ಟು ಸ್ವಲ್ಪ ಬಡವ್ರ ಬಗ್ಗೆ, ಬೀದಿ ಬದಿ ವ್ಯಾಪಾರಸ್ಥರ ಬಗ್ಗೆ, ಆಟೋ ರಿಕ್ಷಾದವ್ರ ಬಗ್ಗೆ, ಯಾರಿಗೆ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರೆ ಅವ್ರ ಬಗ್ಗೆ ಸ್ವಲ್ಪ ಕೇರ್ ತಗೋರಿ. ಈಗ ಬಿಡಿ ಕಟ್ಟೋರಿಗೆ ಒಂದು ಮನಿ ಅಂತ ಮಾಡಿ ಕೊಟ್ಟಾರತ್ತಾಗ, ರೈತರಿಗೆ ಒಂದು ಸಾಲ ಮನ್ನಾ ಅಂತ ಮಾಡಿದಾರೆ. ನಮ್ಮ ಬೀದಿ ಬದಿಯವ್ರಿಗೆ ಏನೈತೆ ಸರ್? ನಾವು ವಾರಿಯರ್ಸ್ ಹೌದಲ್ರಿ ಅತ್ತಾಗ ನಾವು ಚಳಿ ಮಳಿ ಎಲ್ಲ ಬಿಟ್ಟು ನಾವು ರೋಡ್ ಮೇಲೆ ನಿಂತು ನಾವು ಇವ್ರಿಗೆ ಕಡಿಮೆ ರೇಟ್ನಾಗ ನಾವು ಕೊಡ್ತೀವಿ. ಮತ್ತು ನಮಗೆ ಏನಾದರೂ ಒಂದು ಯೋಜನೆ ಬೇಕಲ್ಲ ಸರ್? ನಿರೀಕ್ಷೆ ಇಟ್ಕೊಂಡು ಕುಂತಿಲ್ಲ ನಾವು. ಈ ಸರ್ಕಾರದಿಂದ ಏನು ಮಾಡಕ್ಕೂ ಆಗೋದಿಲ್ಲ. ಹೌದು, ಹೆಸರಿಗಟ್ಟೆ ಅಧಿವೇಶನ ಏನು ಮಾಡಕ್ಕೆ ಸಾಧ್ಯ? ಮಾಡ್ಕೊಂಡು ಕುಂತಾರ, ಅದು ಏನು ಮಾಡಕ್ಕೆ ಆಗೋದಿಲ್ಲ ಸರ್. ಹುಬ್ಬಳ್ಳಿ ಧಾರವಾಡದ ಇಲ್ಲಿ ಆಟೋ ಚಾಲಕರು ಪ್ರತಿನಿತ್ಯ ಕಷ್ಟ ನಷ್ಟದಲ್ಲಿ ಜೀವನ ಸಾಗಿಸ್ತೇವೆ. ಆದರೆ ಉತ್ತರ ಕರ್ನಾಟಕದ ಆಟೋ ರಿಕ್ಷಾ ಚಾಲಕರಿಗೆ ಇನ್ನೂವರೆಗೂ ಯಾವ ಅನುದಾನ ಇಲ್ಲ, ಯಾವ ಪರಿಹಾರ ಇಲ್ಲ, ಯಾವ ಆಶ್ರಯ ಯೋಜನೆ ಮನೆಗಳು ಇಲ್ಲ. ದಿನನಿತ್ಯ ನಾವು ಬಾಡಿಗೆ ಕಟ್ಟಿ ಜೀವನ ಸಾಗಿಸ್ತೇವೆ. ಅಂತರದಲ್ಲಿ ಇವರು ಚಳಿವೇಶನ ಮಾಡಿ ಇವರು ಸಾಕಷ್ಟು ರೊಕ್ಕ ಹಾಳು ಮಾಡಿ ತಮ್ಮ ಮನೆಗೆ ಹೋಗಿ ಸೇರ್ತಾರೆ. ಅದರ ಬಗ್ಗೆ ನಮಗೆ ಒಂದು ಸ್ವಲ್ಪ
ಕಾಳಜಿ ಮಾಡಿ ನಮ್ಮ ಬಗ್ಗೆ ಮಾತಾಡಬೇಕಂತ ನಾ ಎಲ್ಲ 7 ಮಂದಿ ಶಾಸಕರಿಗೆ ಕೇಳ್ಕೊಂತ ಇದ್ದೇನೆ. ಇಷ್ಟೇ. ರೈತ ಹೋರಾಟಗಾರನಾಗಿ ನಾನು ಈ ಸರ್ಕಾರಕ್ಕಾಗಲಿ ವಿರೋಧ ಪಕ್ಷಕ್ಕಾಗಲಿ ಘೋಷಣೆ ಮಾಡ್ತಕ್ಕಂಥದ್ದು ಒಂದು ವಿಷಯ, ಸಮಗ್ರ ನೀರಾವರಿ ಆಗಲಿ. ಮೊದಲು ಆ ಸಮಗ್ರ ನೀರಾವರಿ ಬಗ್ಗೆ ಅವರು ಚರ್ಚೆ ಮಾಡಲಿ. ನೀರಾವರಿ ಇಲ್ಲಾರ್ದನೆ ಅವರು ರೈತರಿಗೆ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತೇಳಿ ಘೋಷಣೆಗಳನ್ನು ಸುಮ್ಮನೆ ಆಶ್ವಾಸನೆಗಳನ್ನು ಕೊಡಬಾರ್ದು ಅಂತೇಳಿ ನಾನು ಹೇಳ್ಕೊತೀನಿ. ಆಮೇಲೆ ಎರಡನೇದು ಏನಂತಂತಂದರೆ ಎಲ್ಲ ರೀತಿಯಾಗಿ ಇವತ್ತು ನೀವು ಹುಬ್ಬಳ್ಳಿ ಧಾರವಾಡದೊಳಗೆ ಅಡ್ಡಾಡಿದ್ರೆ ಧೂಳ ಯಾವ ಲೆವೆಲ್ಗೆ ಐತಂದರೆ ಮೂಗು ಮುಚ್ಕೊಂಡು ಹೋದ್ರೂ ಧೂಳು ಬರ್ತೈತಿ, ಖರ್ಚಿಪ್ ಮುಚ್ಕೊಂಡು ಹೋದ್ರೂ ಧೂಳು ಬರ್ತೈತಿ. ಇಂಪ್ರೂವ್ಮೆಂಟ್ ಆಗಕತ್ತಿದ್ದ ಆಸ್ಪತ್ರೆಗಳು ಡಾಕ್ಟರ್ಸ್ಗಳು ಹೊರತು ಜನರಿಗಿಲ್ಲಿ ತೊಂದರೆ ಕೊಟ್ಟು ಈ ರೀತಿಯಾಗಿ ಹಿಂಸೆ ಕೊಡೋದ್ರ ಬದಲಿ ನಮಗೆಲ್ಲರಿಗೂ ಒಂದೇ ಸಲ ಒಂದು ವಿಷ ಕೊಟ್ಬಿಡ್ರಿ, ನಿಮ್ಮ ಸರ್ಕಾರಕ್ಕೆ ಟೆನ್ಷನ್ನೇ ಬೇಡ ಅಂತೇಳಿ ನಿಮ್ಮಲ್ಲಿ ನಾವು ಕೇಳ್ಕೊಳ್ಳೋದು ಒಂದೇ, ಜನರಿಗೆ ತೊಂದರೆ ಆಗಲಾರ್ದಂಗೆ ಸಮಸ್ಯೆಗಳಿಗೆ ನೀವು ಒಟ್ಟ ಅವ್ರ ಸಮಸ್ಯೆ ಆಗಲಾರ್ದಂಥ ಒಂದು ಜವಾಬ್ದಾರಿಯನ್ನು ನೀವು ಮಾಡ್ಕೊಂಡು ಹೋಗ್ಬೇಕಂತೇಳಿ ನಿಮ್ಮಲ್ಲಿ ಕೇಳ್ಕೊತೀವಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬರೀ CM ಕುರ್ಚಿಗಾಗಿ ಬಡದಾಡೋದಲ್ಲ, ಜನರು ನೋಡಿ ಗುಂಡಿ ಎಲ್ಲ ಇವತ್ತಿಗೂ ಒಂದು ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ. ಬರೀ CM ಯಾರು ಅನ್ನೋದನ್ನು ಕೂಡ ಜನ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು ಅಭಿವೃದ್ಧಿ ಕೆಲಸಗಳು, ನಮಗೆ ಎಷ್ಟು ಸಿಗ್ತಾ ಇದೆ ಅನ್ನೋದಲ್ಲ ಅನ್ನೋ ಕಾರಣಕ್ಕೆ ದಯವಿಟ್ಟು ಉತ್ತರ ಕರ್ನಾಟಕದ ಅಭಿವೃದ್ಧಿ ಕಡೆ, ಈ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಕಡೆ ಸರ್ಕಾರ ಗಮನ ಹರಿಸಲಿ ಅಂತ ಹೇಳಿ ಈ ಮೂಲಕ ನಾನು ಸರ್ಕಾರವನ್ನು ಒತ್ತಾಯಪಡಿಸ್ತೀನಿ. ನಮ್ಮ ಸೆಂಟ್ರಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರು ನಮಗೆ ವಿಶ್ವಾಸ ಐತಿ, ಅಲ್ಲಿ ಗಮನ ಸೆಳೆದು ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಪ್ರಾಬ್ಲಮ್ ಐತಿ ಏನಿಲ್ಲ ಅದ್ರ ಬಗ್ಗೆ ಸರ್ಕಾರಕ್ಕೆ ಒಂದು ಮನವರಿಕೆ ಮಾಡಿಕೊಡ್ತಾರೆ ಅನ್ನೋದು ಒಂದು ವಿಶ್ವಾಸ ಐತಿ. ಇಲ್ಲ ಸಾಕಷ್ಟು ಉತ್ತರ ಕರ್ನಾಟಕ ಅಂದ್ಗಳು ಹುಬ್ಬಳ್ಳಿ ಧಾರವಾಡಗಳು ಭಾಳ ಧೂಳ ಗುಂಡಿ ಎಲ್ಲ ಭಾಳ ಇದಾಗ್ಯಾವ, ಅದ್ರ ಜಲ್ದಿ ಇದು ಸ್ವಲ್ಪ ಕ್ಲಿಯರ್ ಮಾಡಿಕೊಡ್ಬೇಕು. ಉತ್ತರ ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಅನ್ಯಾಯ ಮಾಡ್ತಾ ಬಂದಿದೆ. ಒಂದೇ ₹1 ಬಿಡುಗಾಸಿ ಕೂಡ ರೋಡ್ ಮಾಡೋಕ್ಕೆ ಅನುದಾನ ಇಲ್ಲ ಇಲ್ಲಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೀವಿ, ಉತ್ತರ ಕರ್ನಾಟಕಕ್ಕೆ ಅನುದಾನ ನೀಡುವುದರ ಜೊತೆಗೆ ಜಲವಂತ ಸಮಸ್ಯೆ ಆಗಿರುವಂಥ ರೈತರ ಬೆಳೆ ಹಾನಿ, ಕಬ್ಬಿನ ದರ, ಮೆಕ್ಕೆಜೋಳ ದರ ಇದನ್ನು ನಿಗದಿಪಡಿಸಿ ಯಶಸ್ವಿಗೊಳಿಸ್ಬೇಕಂತೇಳಿ ವಿನಂತಿಯನ್ನು ಮಾಡ್ತೇನೆ. ಕಬ್ಬಿನ ಬೆಲೆಯನ್ನು ಹೋರಾಟ ಮಾಡೇ ನಾವು ತೊಗೋಬೇಕತ್ತಿ. ಅದು 3,300 ಕೊಡ ಅಂತಾರೆ, 3,500 ನಾವೆಲ್ಲ ಕೇಳಿದ್ರು, ದೊಡ್ಡ ಹೋರಾಟ ಆಯ್ತು. ಆದರೂ ಇವ್ರು ಏನು ಮಾಡಂಗಿಲ್ಲ, ಇವ್ರು ಏನು ನಿರೀಕ್ಷೆ ಅನ್ನೋದು ನಮ್ಮ ರಾಜ್ಯ ಸರ್ಕಾರ ಸತ್ತಂಗೆ ಆಗ್ಬಿಟ್ಟೈತ್ರಿ. ಯಾಕಂತ ಹೇಳಿದ್ರೆ ರೈತರ ಪಾಲಿಗಂತೂ ನೋಡ್ರಿ, ಈಗ ಲಾಸ್ಟ್ ಟೈಮ್ 2,200 ಗೊಂಜಾಳ ಬೆಲೆ ಇತ್ತು, ಈಗ 1,600ಕ್ಕೆ ಬಂದು ನಿಂತೈತಿ. ರೈತರಿಗೆ ಬೆಂಬಲ ಬೆಲೆ, ಆಮೇಲೆ ಈಗ ಎಲ್ಲ ಇದಂತೂ ಕುಂಠಿತ ಆಗ್ಯಾವ್ರಿ. ಯಾವ ಕೆಲಸ ನಡೆದಿಲ್ಲ. ಯಾವ ರೋಡ್ ಹುಬ್ಬಳ್ಳಿ ರೋಡ್ ನೋಡಿಬಿಟ್ರಿ ಅಂದ್ರೆ ಎಲ್ಲ ಗೊತ್ತೈತಿ, ಪೂರ ದಿವಾಳಿಗೆದ್ದು ಹೋಗೈತಿ. ಅದಕ್ಕೆ ಅನುದಾನ ಇಲ್ಲ. ದಯವಿಟ್ಟು ಏನ್ರಿಪ್ಪ ಸರ್ಕಾರದೊಳಗೆ ಹೋರಾಡಿ ಅಧಿವೇಶನದಾಗ, ಚಳಿಗಾಲ ಅಧಿವೇಶನದಾಗ ಹೋರಾಡಿ ವಿಜೇಂದ್ರ ಅವರು ಆಮೇಲೆ ಒಟ್ಟು BJP ಅವರು ಒಂದು ಒಳ್ಳೆಯ ನಿರ್ಧಾರ ತೊಗೊಂಡು ನಮಗೆ ಅಭಿವೃದ್ಧಿ ಆಗಲ್ಲ ಅಂತೇಳಿ ನಾವು ಕೇಳ್ಕೊಂತೇವೆ ಸರ್. ಈಗ ಸುವರ್ಣಸೌಧದ ಅಭಿವೃದ್ಧಿಗೆ ಒಂದು ಅಂದಾಜನ್ನು ಮಾಡಿ 6 ಕೋಟಿ ವೆಚ್ಚದ ಒಂದು ಎಸ್ಟಿಮೇಷನ್ ಕಳಿಸಿದಾಗ, ಅಲ್ಲಿ ಅಗತ್ಯತೆಗಳ ಬಗ್ಗೆ ಒಂದು ಎಸ್ಟಿಮೇಷನ್ ಕಳಿಸಿದಾಗ ರಾಜ್ಯ ಸರ್ಕಾರಕ್ಕೆ ಅದಕ್ಕೆ ಕೊಡಕ್ಕೆ ₹6 ಕೋಟಿ ಅನುದಾನವನ್ನು ಕೊಡಲಿಲ್ಲ. ಕೇವಲ 1 ಕೋಟಿ ಅಷ್ಟನ್ನೇ ಬಿಡುಗಡೆಗೊಳಿಸಿ ಅದರ ಸುವರ್ಣಸೌಧದ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ ಅವರು. ಇನ್ನು ಈ ರಾಜ್ಯ ಸರ್ಕಾರದಿಂದ ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನು ಎಳ್ಳಷ್ಟು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಈ ರಾಜ್ಯ ಸರ್ಕಾರ ಇವತ್ತು ಏನು ಗ್ಯಾರಂಟಿಗಳಿಂದ ಬೆನ್ನತ್ತಿ ಏನು ದಿವಾಳಿ ಆಗಿದೆ ರಾಜ್ಯ ಸರ್ಕಾರ. ಮುಖ್ಯಮಂತ್ರಿ ಕಿತ್ತಾಟದಲ್ಲಿ ಬಡದಾಡ್ತಾ ಇದೆ, ಕುರ್ಚಿ ಕಿತ್ತಾಟದಲ್ಲಿ ಬಡದಾಡ್ತಾ ಇದೆ. ಇದರಿಂದ ಉತ್ತರ ಕರ್ನಾಟಕದ ಯಾವುದೇ ರೀತಿಯಾದ ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಟೈಮ್ ಪಾಸ್ ಅಧಿವೇಶನ ಆಗಬಾರ್ದು, ಇದೇನಾದರೂ ಡೆವಲಪ್ಮೆಂಟ್ ರಿಲೇಟೆಡ್ ಅಧಿವೇಶನ ಆಗಲಿ, ಅಭಿವೃದ್ಧಿ ಕೆಲಸದ ಬಗ್ಗೆ ಪರವಾಗಿ ಏನು ಮಾತಾಡಲಿ. ಉತ್ತರ ಕರ್ನಾಟಕ ಅನ್ನೋದು ಅಭಿವೃದ್ಧಿ ಝೀರೋ ಆಗಿಬಿಟ್ಟೈತಿ. ಯಾವುದೋ ಒಂದು ಯೋಜನೆ ಜಾರಿ ಬಂದಿಲ್ಲ. ಅದ್ರ ಸಂಬಂಧ ಈ ಅಧಿವೇಶನ ಒಳಗೆ ಸಾವಿರಾರು ಯುವಕರಿಗೆ ಒಂದು ಉದ್ಯೋಗ ಸಿಗುವಂಥ ಒಂದು ಅಧಿವೇಶನ ಆಗಲಿ, ಯುವ ನಿಧಿ ದೊರಕುವಂಥ ಒಂದು ಅಧಿವೇಶನ ಆಗಲಿ, ಈ ಪ್ರತಿಯೊಂದು ಹಂತದಲ್ಲಿ ಒಂದು ಡೆವಲಪ್ಮೆಂಟ್ ರಿಲೇಟೆಡ್ ಕೆಲಸ ಆಗಲಿ ಅಂತ ಈ ಸಂದರ್ಭ ಕೇಳ್ಕೊತೀನಿ. ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡವು. ಈ ಸರ್ಕಾರ ಬಂದಂದ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿತ್ತು. ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ಬಿಡುಗಡೆ ಆಗಬೇಕು. ಅದ್ರ ಬಗ್ಗೆ ನಮ್ಮ ವಿಜೇಂದ್ರ ಅವರ ನೇತೃತ್ವದಾಗ ವಿಧಾನಸಭೆ ಒಳಗೆ ಹೋರಾಟ ಮಾಡಿ ಬರುವಂಥ ದಿನದಾಗ ಅನುದಾನ ಬಿಡುಗಡೆ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾರಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸಾಮಾನ್ಯದ ಆಯೋಗನ ವರದಿಯನ್ನು ರಾಜ್ಯ ಸರ್ಕಾರ ಶಿಫಾರಸು ಮಾಡಿ ಕೇಂದ್ರಕ್ಕೆ ಸಲ್ಲಿಸಬೇಕು. ಇಲ್ದಿದ್ರೆ ಪದೇ ಪದೇ ಹೋರಾಟ ಮಾಡೋದು ಸರಿ ಇಲ್ಲ. ಮತ್ತೊಂದು ಉತ್ತರ ಕರ್ನಾಟಕದ ಸಮಸ್ಯೆಗಳು ಬಂದಾಗ ಪಾಪ ಆ ಕಡೆ ರೈತರು ಅಂತಾರೆ, ನಾವು ಯಾರು ಪಾಪದಾರಲ್ಲ, ನಾವೆಲ್ಲ ಪುಣ್ಯದಾರೆ. ನೀವು ಮೈಸೂರು ಭಾಗದಾಗಿದ್ರಲ್ಲ, ನೀವು ಪಾಪದಾರು. ಇಲ್ಲೆಲ್ಲ ಒಂದು ಕಡೆ ಹೊಡಿತಾ ಇದ್ದೀರಿ. ಮತ್ತು ಬೆಳಗಾವಿ ವಿಧಾನಸೌಧ ಕಟ್ಟಿದ್ರಲ್ಲ, ಇಲ್ಲಿರುವಂಥ ಕಚೇರಿಗಳನ್ನೆಲ್ಲವೂ ಕೂಡ ಇವತ್ತು ಬೆಂಗಳೂರು ಟ್ರಾನ್ಸ್ಫರ್ ಮಾಡಿರಿ.
ಯಾವ ಪುರುಷತ್ವಕ್ಕಾಗಿ 500 ಕೋಟಿ ಖರ್ಚು ಮಾಡಿ ಸುವರ್ಣ ಸೌಧವನ್ನು ಕಟ್ಟಿದ್ರಿ? ಇಲ್ಲಿ ತಮ್ಮ ಮನಿ ಮಠ ಬಿಟ್ಟು ಉತ್ತರ ಕರ್ನಾಟಕ ಜನರು ಬೇರೆ ಬೇರೆ ಒಂದು ಊರಿಗೆ ಹೋಗುವುದು ಒಂದು ಇದಾಗಿದೆ, ಸಂಗತಿಯಾಗಿದೆ. ಇದು ಬಹಳ ಬೇಸರದ ಸಂಗತಿ. ಸೊ ನಾನು ಈ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸಮಸ್ಯೆಗೆ ಪ್ರಾಥಮಿಕತೆ ಕೊಟ್ಟು ಎಲ್ಲ ಜನಪ್ರತಿನಿಧಿಗಳು ಮತ್ತು ಅವರವರು ಸಾಕಷ್ಟು ಜಗಳ ಮಾಡಿ ಬೇಕಾಬಿಟ್ಟು ಉತ್ತರ ಕರ್ನಾಟಕ ಲಾಸ್ಟ್ ಸೆಷನಲ್ಲಿ ಬೇಕಾಬಿಟ್ಟು ತಗೋತಾರೆ. ಅದೊಂದು ಬಿಟ್ಟು ಈಗ ಪ್ರಾರಂಭದಲ್ಲಿನೇ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕಂತೇಳಿ ಅವರಲ್ಲಿ ನಾನು ಕೇಳ್ಕೊತೀನಿ. ಬೆಳಗಾವಿಯಲ್ಲಿ ಇಂದಿನಿಂದ ನಡೆಯುವಂತಹ ಚಳಿಗಾಲದ ಅಧಿವೇಶನ ಏನು 13ನೇ ಚಳಿಗಾಲದ ಅಧಿವೇಶನ ಇದೆ. ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಂತೇಳಿ ಇಲ್ಲಿರುವಂತಹ ಎಲ್ಲ ಜನರು ಆ ಒಂದು ಆಗ್ರಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ತೆರಿಗೆ ಹಣದಿಂದ ಏನು ಅಧಿವೇಶನ ನಡೆಸ್ತಾ ಇದ್ರೆ, ತೆರಿಗೆ ಹಣದಿಂದ ಅಧಿವೇಶನ ನಡೆಸಿದ್ದೇ ಆಗಿತ್ತಂತಾದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿಯ ಪರವಾಗಿ ಚರ್ಚೆ ಮಾಡಿ, ಇಲ್ಲದಿದ್ರೆ ಈ ಚಳಿಗಾಲದ ಅಧಿವೇಶನ ಬೇಡವೇ ಬೇಡ ಅಂತ ಹೇಳಿ ಈಗಾಗಲೇ ಇಲ್ಲಿ ಜನ ಮಾತನಾಡ್ತಾ ಇದ್ದಾರೆ. ಬೆಳಗಾವಿಯಿಂದ ಪ್ರಶಾಂತ್ ಜೊತೆ ಮಂಜುನಾಥ್ ಎಚ್ ಪಾಟೀಲ್, ಪವರ್ ಟಿವಿ, ಬೆಳಗಾವಿ.